ಹಂಗೆ ಮಗು ಆಟ ಮಾಡ್ತದಂತ ಹೇಳಿ ಮುಂಜಾನಿನ ಸಂಜೆ ತನ ಅದೇನು ಕೇಳ್ತದ ಚಾಕ್ಲೇಟು ಬರ್ಗರು ಪಿಜ್ಜಾ ಅಂಥೇಳಿ ನಾವು ತಿನ್ಸ್ಕೋತ ಹೋದೆವು ಅಂದರೆ ಮಗ ಎತ್ತರ ಬೆಳೆದ ಬದಲಿ ಅಡ್ಡ ಬೆಳಿತಾನೆ, ಮುಂದೆ ವಜ್ಜೆ ಆಗ್ತಾನೆ. ವಜ್ಜೆ ಹೆಂಗೆ ಆಗ್ತಾನಂದ್ರೆ ಸ್ವಂತಕ್ಕೂ ವಜ್ಜೆ ಆಗ್ತಾನೆ, ಮನೆಗೂ ವಜ್ಜೆ ಆಗ್ತಾನೆ. ಅದಕ್ಕೆ ಆ ವಜ್ಜೆ ಆಗಬಾರ್ದು. ಮಗ ಸಂಸ್ಕಾರಿತ ವ್ಯಕ್ತಿ ಆಗಬೇಕು, ತೆಳ್ಳಗಿರಬೇಕು, ಓಡಾಡ್ಕೊಂಡಿರಬೇಕು, ಆ್ಯಕ್ಟಿವ್ ಆಗಿರಬೇಕಪ್ಪ ಅಂತಂದರೆ ಹೆಚ್ಚು ತರಕಾರಿಯನ್ನು ಊಟಕ್ಕೆ ಕೊಡಬೇಕು. ಎಲ್ಲ ಹಣ್ಣು ಹಂಪಲುಗಳನ್ನು ಒಂದು ವಾರದಲ್ಲಿ ಎಲ್ಲ ಹಣ್ಣು ಹಂಪಲನ್ನು ತಿನ್ನಬೇಕು. ಮಗ ಈ ಕಾಯಿಪಲ್ಯ ಒಲ್ಲೆ ತನ್ರಿ ಅದನ್ನು ನಾವು ಊಟಕ್ಕೆ ಬಿಡಿಸಂಗಿಲ್ಲ ಅಂದ್ರೆ ತಪ್ಪಾಗ್ತದೆ. ಒಲ್ಲೆ ಅಂದ್ರೂ ಅವತ್ತಿನ ದಿವಸ ಅದ ಪಲ್ಯ. ಈ ಸಾರಿ ಬಂದಾಗ ಒಂದು ಸಣ್ಣ ಚುಟುಕು ಕವನ ಹೇಳಿ ಹೋಗಿದ್ದೆ ನಾ ಎಲ್ಲ ಇಲ್ಲಿ ನೆರೆದಿರುವಂತಹ ತಾಯಂದಿರಿಗೆ. ಇವತ್ತೇನಾಗಿದೆ ಅಂದ್ರೆ ಕರ್ನಾಟಕದಾಗ ಅನ್ನಭಾಗ್ಯ ಬಂದವು. ಪ್ರತಿಯೊಬ್ಬರಿಗೆ 10 kg ಅಕ್ಕಿ ಕೊಡಾಕತ್ತಾರೆ. ಅಕ್ಕಿ ಅಡುಗೆ ಮಾಡೋದು ಭಾಳ ಸರಳ ಆಗಿಬಿಟ್ಟದು. ಮುಂಜಾನೆ ಮೊಸರನ್ನ, ಮಧ್ಯಾಹ್ನ ಚಿತ್ರಾನ್ನ, ಸಾಯಂಕಾಲ ಇನ್ನೊಂದು ಅನ್ನ. ರೊಟ್ಟಿ ಮಾಡೋದನ್ನು ಮರೆತು ಬರೀ ಅನ್ನ ಊಟ ಹಾಕೋದ್ರಿಂದ ಆರೋಗ್ಯ ಬಿಗಡಿಸ್ತದೆ. ಅದಕ್ಕೆ ಹಿಂದೆ ಹಿರಿಯರು ಒಂದು ಮಾತು ಹೇಳ್ತಿದ್ರು, ಏನಂದರೆ ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ನಮ್ಮಜ್ಜಿ ಮಾಡುತ್ತಿದ್ದಳು ರಾಗಿ ಮುದ್ದಿಯ ಚೆಂಡು, ಅದನ್ನುಂಡು ನಮ್ಮ ಅಜ್ಜನಾಗಿದ್ದ ಕಬ್ಬಿಣದ ಗುಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಜೋಳದ ರೊಟ್ಟಿ, ಅದನ್ನುಂಡು ನಮ್ಮ ಅಪ್ಪನಾಗಿದ್ದ ಜಗಜಟ್ಟಿ ಅಂತ. ಆದರೆ ನನ್ನವಳು ಮಾಡುತ್ತಿದ್ದಾಳೆ ಇಡ್ಲಿ ವಡ, ಅದನ್ನುಂಡು ನಾವಾಗಿದ್ದೇವೆ ಖಾಲಿ ಪ್ಲಾಸ್ಟಿಕ್ ಕೊಡ. ಅದಕ್ಕೆ ಬಾಯಿಗೆ ಏನು ರುಚಿ ಅನಿಸ್ತದ ಅದನ್ನು ಅಡುಗೆ ಮಾಡಿ ಉಣ್ಣೋದು ಬದಲು ಯಾವುದು ದೇಹಕ್ಕೆ ಒಳ್ಳೇದದ ಅದನ್ನು ನಾವು ಊಟ ಮಾಡಬೇಕಾಗ್ತದೆ. ನಾಲಿಗೆಯ ಕಟ್ಟಿಹನು ಕಾಲನಿಗೆ ದೂರವಿಹನು, ನಾಲಿಗೆಯ ರುಚಿಯ ಮೇಲಾಡುತ್ತಿರುವವನು ಕಾಲನ ಹತ್ತಿರಬೇಕು ಸರ್ವಜ್ಞ ಅಂತ ಹೇಳಿ 1000 ವರ್ಷಗಳ ಹಿಂದೆನೇ ಸರ್ವಜ್ಞ ತನ್ನ ವಚನದಲ್ಲಿ ಈ ರೀತಿ ಉಲ್ಲೇಖ ಮಾಡಿದ. ಯಾವಾಗ ರುಚಿ ಅದ ಅದು ದೇಹಕ್ಕೆ ಒಳ್ಳೆಯದಲ್ಲ, ಯಾವಾಗ ಕಹಿ ಅದ ಅದ ದೇಹಕ್ಕೆ ಒಳ್ಳೆಯದು. ಅದಕ್ಕೆ ನಾವೆಲ್ಲರೂ ಮಿತಹಾರಿಗಳಾಗಬೇಕು, ಒಳ್ಳೆಯದನ್ನು ಊಟ ಮಾಡಬೇಕು, ಆರೋಗ್ಯವಂತರಾಗಿ ಬದುಕಬೇಕು. ಇವತ್ತೇನು ಆರೋಗ್ಯ ಶಿಬಿರದಲ್ಲಿ ಸುಮಾರು 100 ಜನಕ್ಕಿಂತ ಹೆಚ್ಚು ಜನ ರಕ್ತದಾನ ಮಾಡಿದರು.